ಯಾರು? ಮೇಡಮ್ ನನ್ನ ಹೆಸರು ಭಾಮ ಅಂತ. ಅಯ್ಯೋ ನಮ್ಮ ಹೀರೋಯಿನ್ ಇದಾರಲ್ಲ ದುರ್ಗಾ, ಸಾರಿ ರಿಷಿಕಾ. ನಿಮ್ ವಾಯ್ಸ್ ತುಂಬಾ ಫೆಮಿಲಿಯರ್ ಆಗಿದೆ. ಯಾವ್ದಕ್ ಮಾಡ್ತಿರೋದು ಮ್ಯಾಮ್? ಹಾಗೆ ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಿಷಿಕಾ ಆಲ್ಸೋ ದುರ್ಗಾ. Hayat şaşırtır hep zaten. Ben bittim derken. ಹಾಯ್, ನಾನು ಮಹಿತಾ ಆಲ್ಸೋ ಹಿತಾ. ಸೊ ನಾವಿವತ್ತು ಹಿತಾರ್ ಅಮ್ಮ ಜೊತೆನೂ ಇದೀವಿ. ಹಿತಾರ್ ಅಮ್ಮ ಕೂಡ ನಮ್ಮ ಬ್ಲಾಗಲ್ಲಿ ನನಗೊಂದು ಹೆಸರಿದೆ, ಮರ್ಯಾದೆ ಇಲ್ಲ. ಓಕೆ, ಐ ವೆಲ್ಕಮ್ ಮಿಸಸ್ ತನುಜಾ ಇನ್ ಅವರ್ ಬ್ಲಾಗ್. ಇವತ್ತು ನಾವು ಒಂದು ಪ್ರ್ಯಾಂಕ್ ಕಾಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಲಾಸ್ಟ್ ಟೈಮ್ ನೋಡಿದ್ರಿ, ನಾವು ರುಹಾನಿಗೆ ಮಾಡಿದ್ವಿ, ಮಾಯಾಗೆ. ಈ ಸಲ ನಾವು ಲೇಖನಾಗಿ ಮಾಡ್ಬೇಕು ಅಂದ್ಕೊಂಡಿದ್ವಿ, ದ ಪ್ರೀವಿಯಸ್ ಶಾನ್ವಿ ಇನ್ ಆರ್ ಸೀರಿಯಲ್. ಸೊ ಅವಳಿಗೊಂದು ಪ್ರ್ಯಾಂಕ್ ಕಾಲ್ ಮಾಡಿ ಅವಳು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ, ಪ್ರ್ಯಾಂಕ್ ವರ್ಕ್ ಆಗುತ್ತಾ ಇಲ್ವಾ ಫ್ಲಾಪ್ ಆಗುತ್ತಾ ವಿಲ್ಸಿ. ಓಕೆ, ಇವಾಗ ಕಾಲ್ ಮಾಡ್ತಾ ಇದ್ದೀವಿ. ಹಲೋ ಯಾರು? ಮೇಡಮ್ ನನ್ನ ಹೆಸರು ಭಾಮ ಅಂತ. ಓಕೆ, ಫ್ರಮ್ ಕಲಾಕುಟೀರ ವಿ ಆರ್ ಕಾಲಿಂಗ್. ಎಸ್. ಮ್ಯಾಮ್, ನಾವು ಆ್ಯಕ್ಚುಲಿ ಬಂದು ಒಂದು ಆ್ಯಡ್ ಶೂಟ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅಂತ ಕಾಲ್ ಮಾಡ್ತಿರೋದು. ಓಕೆ, ಹೇಳಿ. ನಿಮಗೆ ಮುಂಚೆ ಇದು ಲೈಕ್ ನಾನು ಬ್ರೀಫ್ ಮಾಡ್ತೀನಿ. ಮುಂಚೆ ಒಂದು ಕಾನ್ಸೆಪ್ಟ್ ಬಂದಿತ್ತು ಸನ್ಪ್ಯೂರ್ ಅವ್ರದ್ದು. ಓಕೆ, ಒಂದೇ ನಿಮಿಷ ಮೇಡಮ್. ಹೆಸರು ಅಂತ ಮೇಡಮ್ ಲೇಖನ ಅಲ್ವಾ? ಎಸ್, ಹೌದು. ಓಕೆ ಓಕೆ ಮೇಡಮ್, ಅದೇ ಒಂದು ಸನ್ಪ್ಯೂರ್ದು ಒಂದು ಆ್ಯಡ್ ಬಂದಿತ್ತು ಗೊತ್ತಾ, ಮಹೇಶ್ ಬಾಬು ಅವ್ರದ್ದು ಮತ್ತು ಮೇಘಾ ಶೆಟ್ಟಿ ಅವ್ರದ್ದು. ಓಕೆ, ಎಸ್. ಇದು ಸೇಮ್ ಕಾನ್ಸೆಪ್ಟಲ್ಲೇ ಮಾಡ್ತಾ ಇರೋದು, ಬಟ್ ಅಲ್ಲಿ ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ ಥರ ಆಗಿತ್ತು. ಓಕೆ, ಇಲ್ಲಿ ಬ್ರದರ್ ಮತ್ತು ಸಿಸ್ಟರ್ ಆ ಥರ ಕಾನ್ಸೆಪ್ಟ್ ಹೋಗುತ್ತೆ. ಅವರು ಮಗಳ ಜೊತೆನೂ ಒಂದು ಮಾಡಿದ್ರು, ಬಟ್ ಇವಾಗ ಸಿಸ್ಟರ್ ಜೊತೆ ಒಂದು ಮಾಡಬೇಕು ಅನ್ನೋ ಥರ ಒಂದು ಕಾನ್ಸೆಪ್ಟ್ ಬಿಲ್ಡ್ ಆಗಿದೆ. ಓಕೆ. ಆ್ಯಕ್ಚುಲಿ ಥಿಂಗ್ ಇಸ್, ನಾವು ಹೈದ್ರಾಬಾದಿಂದ ಆ್ಯಡ್ ಏಜೆನ್ಸಿ ಎಲ್ಲ ಟೈಅಪ್ ಮಾಡ್ಕೊಂಡಿರೋದು. ಸೊ ನಿಮ್ಮ ಪ್ರೊಫೈಲ್ ಬಂದುಬಿಟ್ಟು ಪಿಚ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ 2-3 ಜನ ಶಾರ್ಟ್ ಲಿಸ್ಟ್ ಆಗಿದೆ. ಓಕೆ. ಸೊ ನಿಮ್ಮದು ಬಡ್ಜೆಟ್ ಏನು ಅಂತ ನಮಗೆ ಗೊತ್ತಾದರೆ ನಾವು ಅವಾಗ ನಮಗೆ ಏನು ವರ್ಕೌಟ್ ಆಗುತ್ತೆ, ಐ ಕ್ಯಾನ್ ಥಿಂಕ್ ಅಬೌಟ್ ದಟ್. ದಿಸ್ ರಿಷಿಕಾ. ಹಲೋ ಮೇಡಮ್. ರಿಷಿಕಾ ಮಾತಾಡ್ತಿರೋದು? ಮೇಡಮ್ ಭಾಮ ಅಂತ. ಭಾಮ ಅಂತನಾ? ಒಂದು ನಿಮಿಷ ಮೇಡಮ್, ನಾನು ಕೋಆರ್ಡಿನೇಟರ್ಗೆ ಕೊಡ್ತೀನಿ. ವಾಟ್ ಹ್ಯಾಪನ್? ಮೇಡಮ್ ಅವರು ಒಂದ್ಸಲ ಮಾತಾಡ್ತೀನಿ. ಹಲೋ. ಹಲೋ. ಆ್ಯಕ್ಚುಲಿ ನಾವು ಕಲಾಕುಟೀರ ಆ್ಯಡ್ ಏಜೆನ್ಸಿಯಿಂದ ಮಾಡ್ತಿರೋದು. ಲೈಕ್ ನೀವು ಈ ಮುಂಚೆ ನೋಡಿರ್ಬೋದು, ಈ ಸೀರಿಯಲ್ ಲೀಡ್ಸ್ ಎಲ್ಲ ನಾವು ಟೈಅಪ್ ಆಗ್ತೀವಿ. ಲೈಕ್ ಹೈದ್ರಾಬಾದ್ ಆ್ಯಡ್ ಏಜೆನ್ಸಿ ಆ್ಯಂಡ್ ಚಾನಲ್ ಜೊತೆ ಟೈಅಪ್. ಫಸ್ಟ್ ಆಫ್ ಆಲ್ ನೀವು ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡೋಕ್ಕೆ ಬರೋಲ್ಲ, ಫಸ್ಟ್ ಕೊಡ್ಬೇಕಾರೆ. ಸರಿ, ಬರೀ ಇಂಥ ಕೆಲಸ ಮಾಡಿ ಮಾಡಿ ಪಂಟ್ರಾಗ್ಬಿಟ್ಟಿದ್ದಾಳೆ, ಹಂಗಾಗಿ ಇಂಥದ್ದೆಲ್ಲ ಬೇಗ ಗೊತ್ತಾಗುತ್ತೆ. ಇವಳೆಲ್ಲ ಗೊತ್ತಾಗೋಯ್ತು ನಂಗೆ. ರಿಷಿಕಾ ವಾಯ್ಸ್ ಗೊತ್ತಾಗಲ್ಲ. ಇರು, ನೀನು ಸ್ಟಾರ್ಟಿಂಗ್ ಫ್ಯೂ ಸೆಕೆಂಡ್ಸ್ ಆದರೂ ನಿನ್ ಪ್ರ್ಯಾಂಕ್ ಆದೆ ಆಯ್ತಾ? ನಿಜ ಹೇಳು, ಯಾವಾಗ ನಿಂಗೆ ಗೊತ್ತಾಗಿದ್ದು? ಒಂದ್ ನಿಮಿಷ ಕೇಳಿಸ್ಕೊ. ನಾನು ಫಸ್ಟ್ ಹಲೋ ಅಂದಿದ ತಕ್ಷಣ ಎಲ್ಲೋ ಕೇಳಿದೀನಲ್ಲ ಈ ವಾಯ್ಸು. ಅದೆಲ್ಲ ಏನ್ ಗೊತ್ತಾ, ಅದೆಲ್ಲ ಬಿಡು. ನಿನ್ಗೆ ಯಾವಾಗ ಗೊತ್ತಾಗಿದ್ದು ಅದನ್ನ ಹೇಳು. ಆಮೇಲೆ ನಿನ್ ವಾಯ್ಸ್ ಒಂದ್ 20-30 ಸೆಕೆಂಡ್ ಆದ್ಮೇಲೆ ಗೊತ್ತಾಯ್ತು ನಂಗೆ. ಅದಕ್ಕೆ ಹೇಳಿ ರಿಷಿಕಾ. ಆಮೇಲೆ ನೀನು ಸಣ್ಣದಾಗಿ ಅಲ್ಲಿ ಪಕ್ಕದಲ್ಲಿ ಹೇಳ್ಕೊಟ್ರಿ ಲೇಖನ ತಡವ್ ಮಾಡಕ್ಕೆ. ಅದು ಇದ್ದಿದ್ದೆ, ಅದು ಸ್ಕ್ರಿಪ್ಟ್ ಅಲ್ಲಿ ಇರೋದೇ. ಅದು ಯಾರೋ ಹೆಸರೇನು ಲಿಖಿತಾದ ಏನು ಅನ್ನೋ ತರ ಮಾತಾಡೋಣ ಅಂತ ಫ್ಲಾಪ್ ಮಾಡ್ಬಿಟ್ಲೇಳು. ಓಕೆ, ಬಾಯ್. ಒಂಚೂರು ಅದ್ರ ಫ್ರೆಂಡ್ಗೋಸ್ಕರ ಗೊತ್ತಾದ್ಮೇಲೆ ಫೂಲ್ ಆಗಿರೋ ತರ ಆಕ್ಟ್ ಮಾಡ್ಬೇಕು ಅನ್ನೋಷ್ಟು. ಇವಾಗ ಇನ್ನೊಂದ್ಸಲ ಮಾಡಿ. ಯಾವ ಬ್ರ್ಯಾಂಡ್ ಕಾರ್ ಹೆಸರು ಗೊತ್ತಾಗಬೇಕು. ಆಮೇಲೆ ಹೊಸದೆಲ್ಲ ಮೊದ್ಲೇ ಹುಡುಗರಿಗೆಲ್ಲ ಹುಡುಗರು ಕಾರ್ ಬಗ್ಗೆ ಆಟೋಮೊಬೈಲ್ಸ್ ಪಂಟ್ರ್ ಯಾವ ಕಾರು ಅವರು ಏನ್ ಇದು ಇಂಜಿನ್ ಅದು ಇದೆಲ್ಲ ಕೇಳ್ತಾರ. ಹಲೋ, ನಮಸ್ತೆ ಸರ್. ಶರತ್ ಸರ್ ಅಲ್ಲ ಮಾತಾಡ್ತಿರೋದು? ಸರ್, ನಾವು ಕಲಾಕುಟೀರ ಆ್ಯಡ್ ಏಜೆನ್ಸಿಯಿಂದ ಮಾಡ್ತಿದ್ದೀವಿ. ಸರ್, ನಮಗೊಂದು ಆ್ಯಡ್ಗೆ ನಿಮ್ಮ ಪ್ರೊಫೈಲ್ ನಮಗೆ ಪಿಚ್ ಆಗಿದೆ, ಶಾರ್ಟ್ ಲಿಸ್ಟ್ ಆಗಿದೆ.
ಸೊ ನಿಮ್ಮ ಚಾರ್ಜಸ್ ಏನು ಅಂತ ಗೊತ್ತಾದರೆ ನಾವು ಫರ್ದರ್ ಮಾತಾಡ್ಬೋದು ಸರ್. ಏನು ಆ್ಯಡ್ ಇದು? ಸರ್ ಇದು ಆಯಿಲ್ ಬರುತ್ತೆ ಆ್ಯಂಡ್ ಫುಡ್ ಪ್ರಾಡಕ್ಟ್ ರಿಲೇಟೆಡ್ ಬರುತ್ತೆ. ಒಂದು 2-3 ಇದೆ. ಸೊ ಸುಮಾರು ಅದು ಶಾರ್ಟ್ ಲಿಸ್ಟ್ ಆಗ್ತಿದೆ. ಸೊ ಫೈನಲ್ ಆದಮೇಲೆ ವಿಲ್ ಲೆಟ್ ಯು ನೋ ಸರ್. ಅಂದರೆ ಏನಿದು TVCನ? ಟಿವಿಗೇನೆ ಸರ್, ಲೈಕ್ ನಾವು ಲೋಕಲ್ ರೀಜ್ನಲ್ ಸೀರಿಯಲ್ ಲೀಡ್ಗಳ ಜೊತೆ ವಿ ಆರ್ ಪ್ಲ್ಯಾನಿಂಗ್. ಸೊ ದಟ್ ಕನೆಕ್ಟ್ ಆಗುತ್ತೆ ಅನ್ನೋ ಥರ ನ್ಯೂ ಕಾನ್ಸೆಪ್ಟ್ ಲೈಕ್ ವಿ ಆರ್ ಪ್ಲ್ಯಾನಿಂಗ್. ಓಕೆ ಓಕೆ ಓಕೆ, ನೆಗೋಷಿಯಬಲ್ ಸರ್? ನಾನು ಹೇಳ್ತಾರೆ ಕಮ್ಮಿ, ನಾನು ಜಾಸ್ತಿ ಏನು ಹೇಳಕ್ಕೆ ಹೋಗಿಲ್ಲ. ಓಕೆ, ಅಲ್ಲ ನಾವು ಅದಕ್ಕೆಲ್ಲ ಒಂದು PPT ಪ್ರಿಪೇರ್ ಮಾಡ್ಕೊತೀವಿ. ಆಚೆ ನೋಡ್ಬೋದು ಅಷ್ಟೇ. Anyway, sir, traveling and all, company will take care. So remaining. One day shoot alva? Yeah, so one day, I don't know, it may be take another day if required. ಅದು ಒಂಚೂರು ಕನ್ಫರ್ಮ್ ಮಾಡ್ಬೋದಾ? ಹಾಗೆ So like per day you will charge. Okay, sir, we'll let you know once we finalize. Okay, sir? yes sure. Thank you, sir. Dates and all, you will be okay, right, sir? ಅಂದರೆ ನಾನು ಸ್ವಲ್ಪ ಪ್ರಿಯರ್ ಆಗಿ ಹೇಳಿದ್ರೆ ಎಷ್ಟು ದಿನ ಪ್ರೇಯರ್ ಆಗಿ ಹೇಳಬೇಕಾಗುತ್ತೆ ಸರ್ ನಿಮಗೆ? ಅಟ್ಲೀಸ್ಟ್ 1 week ಮುಂಚೆ ಹೇಳಿದ್ರೆ. 1 week ಮುಂಚೆ. ಓಕೆ ಸರ್, ಶೋರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮರ್ಯಾದೆಗೆ ನೀವು ಯಾರು, ನಿಮ್ಮ ಹೆಸರೇನು ಅಂತ ಒಂದು ಮಾತು ಕೇಳಬಾರ್ದ ಶರತ್? ಕೇಳಿ ನಿಮ್ಮ ಹೆಸರೇನು? ಏನು ನಾವು ಕಲಾಕುಟ್ಟು ಇಲ್ಲೊಂದು ಮಾತಾಡ್ತೀವಿ ಆ್ಯಡ್ ಏಜೆನ್ಸಿ ಕಾಲ್ ಮಾಡೋದಕ್ಕೆ. ಶರತ್ ಸಕ್ಸಸ್ಫುಲಿ ಪ್ರಾಂಕ್ ಆಗಿದೆ. ಏ ಪಾಪ, ಪೇಮೆಂಟ್ ನ ಮ್ಯೂಟ್ ಮಾಡ್ತೀವಿ. ಪೇಮೆಂಟ್ ನಾವು ರಿವೀಲ್ ಮಾಡಿಲ್ಲ ಬಿಕಾಸ್ ನಮ್ಮ ಹೀರೋ ಪೇಮೆಂಟ್ ಯಾರಿಗೂ ಗೊತ್ತಾಗಂಗಿಲ್ಲ. ಕಾಲ್ ಮಾಡಿ ಟೆಲಿಮಿಕ್ಸ್ ಪ್ರಾಂಕ್ ರಿಯಾಕ್ಷನ್ ತಗೊಂಡು ಓಡೋಣ. ಹೌದು, ನೀನೆ ಇಲ್ಲ ಅವ್ರಿಗೆ ಗೊತ್ತಾಗಿಲ್ಲ. ಮಾಡಿ ತೊಂದರೆ ಇಲ್ಲ. ಮಾಡ್ಲಾ? ಮಾಡಿ ಬೇಡ, ಜಾಸ್ತಿ ಆಗ್ತೀವಿ. ಪಾಪ ಶರತ್ ನಮ್ದು. ತಾನುನೇ ಏನು ಪ್ಲಾನ್ ಮಾಡಿದ್ದು, ತಾನುನೇ ಕಾಲ್ ಇವಳು ಯೂಟ್ಯೂಬ್ ಚಾನಲ್ಗೆ ನಾನೇನ್ ಪ್ಲಾನ್ ಮಾಡ್ಲಿ, ಕರ್ಕೊಂಡ್ಬಂದು ಕೂರ್ಸ್ಕೊಂಡ್ಬಿಟ್ಟು. ಇವಳು ಯೂಟ್ಯೂಬ್ ಚಾನಲ್ಗೆ ನಾನೇನ್ ಪ್ಲಾನ್ ಮಾಡ್ಲಿ, ಕರ್ಕೊಂಡ್ಬಂದು ಕೂರ್ಸ್ಕೊಂಡ್ಬಿಟ್ಟು. ನಾನು ಲೇಖನ ಮಾಡಿದ್ದು, ಇವ್ರು ನಿಮಗ್ ಮಾಡಿದ್ದು. ನಮ್ಮ ಕಡೆಯಿಂದ ಒಂದು ಕಂಟೆಂಟ್ಸ್ Daddy, how was the prank call? How was the prank call? How was the prank call? ಅವಸ್ತಾ How was it ಅಂತ. How was it? ಏನು ಮಜಾ ಮಾಡ್ತಾರ ಇದೆ ಅವಾಜ್ ಇಟ್ ಅಂತ ಹೇಳೋದಕ್ಕೆ. ಗೊತ್ತಾಯ್ತಾ? ಇವಾಗ ಗೊತ್ತಾಯ್ತು. ಇವಾಗ ಗೊತ್ತಾಗಿದೆ. ಓಕೆ, ಸಕ್ಸಸ್ಫುಲಿ ಶರತ್ ಅವ್ರ ಪ್ರಾಂಕ್ ಸೊ ಕೈಂಡ್. ಥ್ಯಾಂಕ್ ಯು ಶರತ್. ಥ್ಯಾಂಕ್ ಯು, ಬಾಯ್. Daddy. ಎಲ್ಲಾದ್ರೂ ಒಂದು ಚೂರು ಎಕ್ಸೈಟ್ ಆಗ್ತಾರೆ ಶರತ್. ಸಚ್ ಜೆಂಟಲ್ಮನ್. ಎಲ್ಲರೂ ಕೇಳ್ತೀರಾ ಶರತ್ ಜೊತೆ ರೀಲ್ಸ್ ಮಾಡಿ, ಹಂಗೆ ವಿಡಿಯೋಸ್ ಮಾಡಿ ಅಂತ. ಬಟ್ ಅವ್ರು ಬರಲ್ಲ, ಅವ್ರು ಮಾಡೋದಕ್ಕೆ. ಈಸ್ ಲೈಕ್ ಮಾತಾಡೋದೇ ಕಡಿಮೆ. ಅವರು ಮಾತಾಡೋದೇ ಕಡಿಮೆ. ರೀಲ್ಸ್ ಎಲ್ಲ ಎಲ್ಲಿಂದ ಅವರು ಇಲ್ಲ ಅಂತ ಹೇಳಲ್ಲ ಪಾಪ. ಹೆಂಗ್ ಮಾಡ್ತಾರೆ ಅಂತಂದ್ರೆ, ಶರತ್ ಇದೊಂದು ರೀಲ್ಸ್ ಮಾಡೋಣ ಅಂದ್ರೆ, ಹೌದಾ, ಹಾ ಮಾಡೋಣ, ಈ ಡ್ರೆಸ್ ಚೆನ್ನಾಗಿಲ್ಲ, ಆಮೇಲೆ ಮಾಡೋಣ ಅಂತಾರೆ. ಆಮೇಲೆ ಸಿಗದೇ ಇಲ್ಲ ಅವರು. ಅಲ್ಲ, ಬಟ್ ನೋ ಅನ್ನಲ್ಲ. ಇವತ್ತು ಅದಕ್ಕೆ ಕಷ್ಟಪಟ್ಟು ಒಂದು ಬ್ಲಾಗ್ಗೆ ಏನೋ ಒಂದು ವರ್ಚುವಲ್ ಆಗಿ ಹೇಳ್ಕೊಂಡಿದ್ವಿ. ಓಕೆ ಗೈಸ್, ಇವಾಗ ಒಂದಾಯ್ತು, ಲೇಖನ ಆಯ್ತು, ಶರತ್ ಆಯ್ತು. ಇವಾಗ ನಕುಲ್ಗೆ ಕಾಲ್ ಮಾಡ್ತಾ ಇದೀವಿ. ನಕುಲ್ ರೀಸೆಂಟ್ ಆಗಿ ಶ್ರೀರಸ್ತು ಶುಭಮಸ್ತು ಮಾಡ್ತಾ ಇದ್ರು, ಅಭಿ ಕ್ಯಾರೆಕ್ಟರ್ ಮಾಡ್ತಾ ಇದ್ರು. ಇವಾಗ ಪ್ರೆಸೆಂಟ್ಲಿ ಲಕ್ಷ್ಮೀ ನಿವಾಸ ಮಾಡ್ತಾ ಇದಾರೆ. ಅಂಡ್ ಹೀಸ್ ಆಲ್ಸೋ ವರ್ಕಿಂಗ್ ಇನ್ ತೆಲುಗು ಆಲ್ಸೋ. ಸೊ ಅವ್ರಿಗೆ ಪ್ರ್ಯಾಂಕ್ ಮಾಡೋಣ ಅನ್ಕೊಂಡಿದೀವಿ. ತನು ಮಾಡ್ತಾರೆ. ನನ್ನ ಏನೋ ಅಡ್ಡದಲ್ಲಿ ನಾನು ಅದಕ್ಕೆ ನಕುಲ್ಗೆ ನಾನು ಮಾತಾಡಲ್ಲ, ಬಿಕಾಸ್ ಗೊತ್ತಾಗ್ಬಿಡುತ್ತೆ. ಸೊ ತನುನೇ ಮಾತಾಡ್ತಾರೆ. Hello guys, ನಾನು ಖಾನ ತಿಂತಾ ಇದ್ದೀನಿ. ಇಲ್ಲ ನೋಡ್ಬಿಟ್ಟು ನಂಬರು ಅವ್ರಿಗೆ 99 ಸುಮ್ಮನೆರಮ್ಮ. ಫೀಮೇಲ್ ಫ್ಯಾನ್ಸ್ ಆಮೇಲೆಲ್ಲ ಫೋನ್ ಮಾಡ್ಬಿಟ್ಟು Hello. Hello. Am I speaking to Nakul Sharma? Yes. Yeah, this is Tanuja. Okay. ಸರ್, ನಮ್ಮದು ಒಂದು ವೆಬ್ ಸೀರೀಸ್ ಬರ್ತಾ ಇದೆ. ಸೊ ಅದಕ್ಕೆ ನಿಮ್ಮದು ಒಂದು
ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ವಿ. ಸೊ ಒಂದ್ಸತಿ ಮಾತಾಡೋಣ. ಇಫ್ ಯು ಓಕೆ ಲೆಟ್ಸ್ ಟೇಕ್ ಇಟ್ ಫಾರ್ದರ್ ಅಂತ. ಇದು ಮೈಕ್ರೋನ ಅಥವಾ ನಾರ್ಮಲ್ ವೆಬ್ ಸೀರೀಸ್? ನಾರ್ಮಲ್ ವೆಬ್ ಸೀರೀಸ್, ಮಲ್ಟಿಪಲ್ ಲ್ಯಾಂಗ್ವೇಜಸ್ ಪ್ಲಾನ್ ಮಾಡ್ತಿದ್ದೀವಿ. ಈಸ್ ಇಟ್ ರೈಟ್ ಟೈಮ್ ಟು ಯು? ಆರ್ ಯು ಬಿಸಿ? Yeah, I might shoot, but you can talk, yes. Yeah. So this is like a concept ಏನಂದ್ರೆ we are planning for you to second lead. Okay. ಲೈಕ್ ಫಸ್ಟ್ ಲೀಡು ಇನ್ನೂ ಫೈನಲ್ ಆಗಿಲ್ಲ. ಅವ್ರು ನಿಮ್ಮ ಅಣ್ಣ ಇರ್ತಾರೆ, ನಿಮ್ಮ ಬ್ರದರ್ ಇಷ್ಟಪಡ್ತಿರೋ ಹುಡುಗಿನ ಗೊತ್ತಿದ್ದೂ ನೀವು ಇಷ್ಟಪಟ್ಟು ಅವ್ರನ್ನ ನೀವು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆ್ಯಂಡ್ ನಿಮ್ಮಿಬ್ರದ್ದು ಮ್ಯೂಚುವಲ್ ಆಗುತ್ತೆ, ಆ ಥರ ಕಾನ್ಸೆಪ್ಟ್. ಬಟ್ ತುಂಬ ಇಂಟಿಮೇಟ್ ಸೀನ್ಸ್ ಇರುತ್ತೆ. ಸೊ ಹಾಗಾಗಿ ಮೊದಲೇ ಕೇಳ್ತೀವಿ, ಇಫ್ ಯು ಆರ್ ಕಂಫರ್ಟಬಲ್ ವಿ ಕ್ಯಾನ್ ಟಾಕ್ ಫರ್ದರ್. ಹಾಗೆ ಸರ್. ಹಾಂ ಸರ್. ಓಕೆ ಶ್ಯೂರ್, ವಿಲ್ ಡಿಸ್ಕಸ್. ನಾನು ಬ್ಯಾಂಗ್ಳೂರ್, ನೀವು ಎಲ್ಲಿರೋದು? ನಾವು ರೈಟ್ ನಾವು ಟ್ರಾವೆಲಿಂಗಲ್ಲಿ ಇದ್ದೀನಿ ಸರ್. ನೆಕ್ಸ್ಟ್ ವೀಕ್ ವಿ ಕ್ಯಾನ್ ಸಿಟ್ ಆ್ಯಂಡ್ ಟಾಕ್ ಇಫ್ ಯು ಓಕೆ. ನಮ್ಮ ಟೀಮ್ ಬರುತ್ತೆ. ಆಫೀಸ್ ಬಂದ್ಬಿಟ್ಟು ಕೋರ್ಮಂಗ್ಲದಲ್ಲಿ ಇರೋದು ಸರ್. ಕೋರ್ಮಂಗ್ಲದಲ್ಲಿ ಇದೆ. ನಮ್ಮ ಟೀಮ್ ಬರ್ತಾರೆ ಆ್ಯಂಡ್ ನಮ್ಮ ಡೈರೆಕ್ಟರ್ ಎಲ್ಲ ಬರ್ತಾರೆ. ಸೊ ಇಫ್ ಯು ಓಕೆ ಅವರು ಕಂಪ್ಲೀಟಾಗಿ ಎಲ್ಲದು ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನು ಒಂದ್ಸಲಿ ಬಂದು ಕತೆ ಕೇಳ್ತೀನಿ. ಅಂದ್ರೆ ನಾನು 14th ಯು ಆರ್ ಓಕೆ ಅಲ್ಲ ಸರ್ ಇಂಟಿಮೇಟ್ ಸೀನ್ಸ್ ಅಂಡ್ ಆಲ್? ನಾನು ಕೇಳ್ತೀನಿ, ಸ್ಕ್ರಿಪ್ಟ್ ಕೇಳ್ತೀನಿ ಫಸ್ಟ್. ಓಕೆ. ಬಂದು ನನ್ನ ಸ್ಟೋರಿ ಕೇಳ್ತೀನಿ ಫಸ್ಟ್. ಓಕೆ. ಸೊ ನಾನು ಬಂದು ಮಾತಾಡ್ತೀನಿ. 14th I'll be back in Bangalore. ಓಕೆ. So we'll meet accordingly. Is this your WhatsApp number? Yeah sir. Yeah, sure. My name is Tanuja, I can say. Okay, sure. ನಿಮ್ದು ಲೈಕ್ ಪೇಮೆಂಟ್ ಹೇಗೆ ಸರ್? ನೀವು ಓಲ್ಡ್ ಪ್ರಾಜೆಕ್ಟಿಗೆ ಪ್ಲಾನ್ ಮಾಡ್ತೀರಾ ಅಥವಾ ಪರ್ ಡೇ ತರನಾ ಸರ್? ಅಂದ್ರೆ ನಾನು ಅದೇ ಫಸ್ಟ್ ನನ್ಗೆ ಏನಂದ್ರೆ ಮ್ಯಾಮ್, ನನ್ನ ಕತೆ ಇಂಪಾರ್ಟೆಂಟ್. ಫಸ್ಟ್ ನನ್ಗೆ ಬಂದು ನನ್ನ ಕತೆ ಕೇಳ್ಕೊಂಡು ವಿಲ್ ಡಿಸ್ಕಸ್ ಅಬೌಟ್ ದಿ ಕಮರ್ಷಿಯಲ್ಸ್. ಐ ಆಮ್ ರೆಡಿ ಟು ಡೂ ದಿಸ್ ಕ್ಯಾರೆಕ್ಟರ್. ಬಿಕಾಸ್ ಏನಂದ್ರೆ ಸರ್, ನನ್ನ ವರ್ಕ್ ಇಸ್ ಲೈಕ್ ನಾವು ಪ್ರೊಫೈಲ್ಸ್ನ ಶಾರ್ಟ್ ಲಿಸ್ಟ್ ಮಾಡಬೇಕು ಅಂದರೆ ಅವ್ರಿಗೆ ಪ್ರಯಾರಿಟಿ ಇರೋಂತಹ ಅಕೌಂಟ್ ನನಗೆ ಕಳಿಸಿರ್ತಾರಲ್ಲ. ಸೊ ನನ್ನ ಬಜೆಟ್ಟು ಇದು ಎಲ್ಲ ನಾನು ಶಾರ್ಟ್ ಲಿಸ್ಟ್ ಮಾಡಿದ್ರೆ ಯಾವ್ದು ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗುತ್ತೆ ಅವ್ರು ಡೈರೆಕ್ಟರ್ ಮೀಟಿಂಗ್ ಮಾಡ್ತಾರೆ. ಹಾಗಾಗಿ ನಮ್ಗೂ ಒಂದು ಬಜೆಟ್ ಇರುತ್ತಲ್ಲ ಸರ್. ಇಫ್ ಯು ಆರ್ ಇನ್ ದ ಹೈಯರ್ ಎಂಡ್, ಸೊ ನೀವು ಹೇಳಿದ್ರೆ ನಾನು ಇದು ಮಾಡ್ತೀನಿ. ಬಿಕಾಸ್ ಐ ಆಮ್ ನಾಟ್ ದ ರೈಟ್ ಪರ್ಸನ್ ಟು ಟಾಕ್ ಅಬೌಟ್ ಪೇಮೆಂಟ್ ಅಂತ. ಐ ಆಮ್ ಸಾರಿ, ಇಟ್ಸ್ ಯುವರ್ ಫ್ರೆಂಡ್. ಇದೆಲ್ಲ ಖಾಲಿ ಆಮೇಲೆ ಒಂದು ಶಾರ್ಟಿಗೆ ಜಸ್ಟ್ ಮಿಸ್ ಪೇಮೆಂಟ್ ಹೇಳಕ್ ಮುಂಚೆ ಶಾರ್ಟಿಗೆ ಕರೆದ್ಬಿಟ್ಟು. ಹಾಯ್ ನಕುಲ್. ಹಾಯ್. ನಕುಲ್ ಸಕ್ಸಸ್ಫುಲಿ ಬಕ್ರ ಆಗಿದ್ದಾನೆ. ಏನಂತ ಅಲ್ಲ, ನಾನು ಅದಕ್ಕೆ ನಾನು ಮಾತಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಅವ್ರ ಹತ್ರ ಮಾತಾಡ್ಸಿದ್ದು. ಆದ್ರೂ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಸದ್ಯ ಮುಂದಕ್ಕೆ ಮಾತಾಡ್ಲಿಲ್ಲ. ಇಟ್ ಇಸ್ ಗೋಯಿಂಗ್ ಲೈವ್ ಇದು. ಸೊ ಅದಕ್ಕೆ ವಾಟ್ ದ ಹೆಲ್ ಹೈದರಾಬಾದಲ್ಲಿಂದ ಯಾವ್ದಪ್ಪ ವೆಬ್ಸೈಟ್ ಅದು? ಅದಕ್ಕೆ ಬಿಸ್ನೆಸ್ ಬೇಡ ಬೇಡ ಬೇಡ, ನಿನ್ನೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತೀನಿ ಬೇಕಾದ್ರೆ. ಅದಕ್ಕೆ ನನ್ನ ಮುಖನೇ ಕಾಣಿಸ್ಕೊಳ್ಳಲ್ಲ ಹಂಗಾದ್ರೆ. ಓಕೆ, ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದ್ದಾನೆ ನಕ್ಕಲು. ಮಿಸ್ಟರ್ ಬಕ್ರ ಆಗಿದ್ದಾನೆ. ನೋಡ್ಕೊಂಡ್ ಮಾಡು. ನನ್ಗೆ ಎಲ್ಲೋ ಹೆಚ್ಚು ಕಮ್ಮಿ ಆಗಿದ್ರೆ ಬೆಂಗಳೂರಿಗೆ ಬಂದು ಮೀಟಿಂಗ್ ಎಲ್ಲ ಮಾಡಿರ್ತಿದ್ದೆ. ಆಕ್ಚುಲಿ ಮೀಟಿಂಗ್ ಏನಾದ್ರು ಮಾಡಿ ಯಾವ್ದಾದ್ರು ಒಂದು ಆಂಟಿನ ಕಳಿಸಿ ಈ ತರದೆಲ್ಲ ಮಾಡಿದ್ರೆ ಚೆನ್ನಾಗಿರೋದು. ನಕ್ಕಲ್ 100% ಬಕ್ರ ಕರ್ಕೊಂಡ್ ಬರ್ತಾ ಇದ್ದೆ. ಕರ್ಕೊಂಡ್ ಬಂದು ನನಗೆ ಇವಾಗ ನಿಮ್ ಬಿಸ್ನೆಸ್ ನಗ್ತಾ ಬಿದ್ದಿದ್ದೀನಿ. ಆಹಾ ಅಂತಂದ್ರೆ ಅಲ್ಲ, ನಾನು ನೀಟಾಗಿ ಪ್ರಾಂಪ್ಟ್ ಮಾಡ್ತಾ ಇದೀನಿ. ಏನೋ ಆಹಾ ಆಹಾ ಅಂತ ಹೇಳ್ತಾ ಇದೀನಿ. ಅವರು ಹಾ 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 ಅಂತ. ಓಕೆ, ಸಕ್ಸಸ್ಫುಲಿ ಇವನ್ನ ಪ್ರ್ಯಾಂಕ್ ಮಾಡಾಯ್ತು. ಸೊ ನಾ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್ ನಕುಲ್. ಬಾಯ್. ಓಕೆ, ನಾವು ಬ್ರಹ್ಮಗಂಟು ಸೀರಿಯಲ್ ದಿಯಾಗೆ ಪ್ರ್ಯಾಂಕ್ ಕಾಲ್ ಮಾಡ್ತಾ ಇದ್ದೀವಿ ಅನ್ಸುತ್ತೆ. Can I call you later?
ಬಿಸಿ ಓಕೆ ದಿಯಾ ಕಾಲ್ ಮಾಡ್ತಾ ಇದ್ದಾಳೆ. ಇವಳಿಗೆ ಯಾವುದಾದ್ರೂ ಒಂದು ಬೇರೆ ಹೇಳೋಣ. ನೀವು ಮಾತಾಡ್ತೀರಾ? ವಾಯ್ಸ್ ಚೇಂಜ್ ಮಾಡಿ. ನಿಮಿಷಕ್ಕೆ ಯಾರ ಜೊತೆ ಮಾತಾಡ್ತಿದ್ಯಮ್ಮ? ಹಲೋ ಹಲೋ. ಎಸ್ ಮ್ಯಾಮ್ ಹಾಯ್. ಮೈಸೆಲ್ಫ್ ಅರ್ಚನಾ. ಆ್ಯಕ್ಚುಲಿ ನಾವೊಂದು ಮೂವಿ ಮಾಡ್ತಾ ಇದ್ದೀವಿ, ಸನ್ರೈಸ್ ಪ್ರೊಡಕ್ಷನ್ಸ್ ಅಂತ. ಸೊ ಆ ಮೂವಿಯಿಂದ ಕಾಲ್ ಮಾಡ್ತಾ ಇರೋದು. ಲೈಕ್ ನಿಮ್ಮ ಪ್ರೊಫೈಲ್ ನಮಗೆ ಮ್ಯಾನೇಜರ್ ಪಿಚ್ ಮಾಡಿದ್ರು. ಸೊ ಅದಕ್ಕೆ ಆ್ಯಸ್ ಅ ಲೀಡ್ ನಾವು ಅದೇ ಮೇಲ್ ಕಾಸ್ಟ್ ಮಾತ್ರ ಆಗಿದೆ, ಸೊ ಫೀಮೇಲ್ ಆಗಿಲ್ಲ. ಸೊ ಅದಕ್ಕೆ ಐ ವಾಂಟೆಡ್ ಟು ಅಪ್ರೋಚ್ ಯು. ಅದೇ ಮ್ಯಾಮ್, ಮೇಲ್ ಬಂದುಬಿಟ್ಟು ಗಿಲ್ಲಿ ಅವ್ರನ್ನ ಚೂಸ್ ಮಾಡಿದ್ದೀವಿ. ಅವ್ರದ್ದು ಫೈನಲ್ ಆಗಿದೆ ಎಲ್ಲ. ಸೊ ಅದಕ್ಕೆ ಫೀಮೇಲ್ಗೆ ವೇರ್ ಅಪ್ರೋಚಿಂಗ್ ಯು. ಮ್ಯಾಮ್ ಅದು ಆ್ಯಕ್ಚುಲಿ ಒಂದು ಕಿರಾತಕ ಮೂವಿ ಇದೆ ಅಲ್ಲ, ಸಮಥಿಂಗ್ ಲೈಕ್ ದಟ್. ಬಟ್ ಏನಂತ ಅಂದರೆ ಒಂದು ಸ್ವಲ್ಪ ಚೂರು ಚೇಂಜಸ್ ಇದೆ. ಅಂದರೆ ಇದು ಮೂವಿ ಥಿಯೇಟರ್ಗೆ ಅನ್ನೋದಕ್ಕಿಂತ ವಿ ಆರ್ ಲುಕಿಂಗ್ ಫಾರ್ ಅನ್ OTT. ಸಾರಿ ಮೇಡಮ್, ನಿಮ್ಮ ವಾಯ್ಸ್ ತುಂಬಾ ಫೆಮಿಲಿಯರ್ ಆಗಿದೆ. ಮುಂಚೆ ಮಾತಾಡಿದ್ವಾ? ಸಾರಿ, ಅದೇ ಮುಂಚೆ ಕಾಲ್ ಯಾವಾಗಾದ್ರು ಮಾಡಿದ್ವಾ? ಲೈಕ್ ನಾವು ಯೂಶ್ವಲಾಗಿ ಐ ಹ್ಯಾವ್ ಪಿಚ್ಡ್ ಮೆನಿ ಆರ್ಟಿಸ್ಟ್. ನನಗೆ ನೆನಪಾಗ್ತಾ ಇಲ್ಲ ನಾನು ನಿಮಗೆ ಕಾಲ್ ಮಾಡಿರೋದು. ನಿಮ್ಮ ವಾಯ್ಸ್ ತುಂಬಾ ಫೆಮಿಲಿಯರ್ ಆಗಿದೆ. ಹೌದಾ? ನಮ್ಮ ಅಮ್ಮನೇ ಇದ್ರ ಬಗ್ಗೆ ಎಲ್ಲ ಮಾತಾಡೋದು. ಸೊ ಅವ್ರ ನಂಬರ್ ಕಳ್ಸ್ಕೊಡ್ತೀನಿ, ಒಂದ್ಸಲಿ ಅವ್ರ ಹತ್ರ ಮಾತಾಡಿ ಆ್ಯಂಡ್ ವಿ ಕ್ಯಾನ್ ಮೀಟ್ ಆ್ಯಂಡ್ ಡಿಸ್ಕಸ್ ಅಬೌಟ್ ಇಟ್. ನಿಮ್ಮ ಇದು ಪೇಮೆಂಟ್ ಬಗ್ಗೆ ತಿಳ್ಕೊಬೋದಾ? ಅದೇ ನಮ್ಮ ಅಮ್ಮನೇ ಮಾತಾಡೋದೆಲ್ಲ. ಸೊ ಯು ಕ್ಯಾನ್. ಮ್ಯಾಮ್ ಆ್ಯಕ್ಚುಲಿ ನಾವು ಡೇಟ್ಸ್ ಆ್ಯಕ್ಚುಲಿ ವಿವರ್ ಲೈಕ್ ಐ ಜಸ್ಟ್ ಬ್ರೀಫ್ ಫ್ಯೂ ಥಿಂಗ್ಸ್, ದೆನ್ ಅವ್ರ ಜೊತೆ ನಾನು ಮಾತಾಡ್ತೀನಿ. ಓಕೆ. ಆ್ಯಕ್ಚುಲಿ ಜುಲೈ ಎಂಡಲ್ಲಿ ಅಂತ ಪ್ಲ್ಯಾನ್ ಮಾಡ್ತಾ ಇರೋದು. ಓಕೆ. ಅರೌಂಡ್ 18 to 20 ಡೇಸ್ ಬೇಕಾಗ್ಬೋದು. ಅದು ಕಷ್ಟ ಆಗುತ್ತಲ್ವಾ ನಮ್ಮ ಶೂಟಿಂಗ್? ಇಲ್ಲ ಒಂದೇ ಸ್ಟ್ರೆಚ್ ಇಲ್ಲ. ಐ ನೋ ಅಬೌಟ್ ದಟ್. ಒಂದು ಸ್ಟ್ರೆಚ್ ಇರಲ್ಲ. ಒಂದು ಅಟ್ಲೀಸ್ಟ್ ನಾವು 2 ಇಲ್ಲ 3 ಶೆಡ್ಯೂಲ್ ಪ್ಲ್ಯಾನ್ ಮಾಡಿದ್ದೀವಿ. ಹಲೋ ಹಲೋ. ಸಾರಿ ಮ್ಯಾಮ್. ಸರಿ, ನನ್ಗೊಂದು ಫ್ರೆಂಡ್ ಇದ್ದಾರೆ ರಿಷಿಕಾ ಅಂತ. ಅವ್ರ ಥರನೇ ಸೌಂಡ್ ಆಗ್ತಿದ್ದೀರ. ಹೌದಾ? ಇಲ್ಲ ಮ್ಯಾಮ್, ಇಲ್ಲ ಐ ಆಮ್ ಸಾರಿ. ಅರ್ಚನಾ ಅಂತ. ಮ್ಯಾಮ್ ಕೇಳಿಸ್ತಾ ಇದೆಯಾ? ಕೇಳಿಸ್ತೀನಿ. ಮ್ಯಾಮ್ ಅದು 2 to 3 ಶೆಡ್ಯೂಲ್ ಪ್ಲ್ಯಾನ್ ಮಾಡ್ತೀವಿ. ಓಕೆ. ನೀವು ಯಾವ ನಂಬರಿಂದ ಕಾಲ್ ಮಾಡಿದ್ರು ನಿನ್ನ ವಾಯ್ಸ್ನ ಕಂಡಿಡಿಯಕ್ಕಾಗಲ್ಲ. ಎಲ್ಲ ದಿಯಾಕ ನಾನು ನೆನಪಿದ್ದೀನಾ? ಅಷ್ಟು ನಾನು ನೆನಪಿದ್ದೀನಾ? ಅವಳು ರಿಯಲೈಸ್ ಮಾಡ್ಕೋತಾ ಹಿತ ದಿಯಾ ಏನು ಏನಾಯ್ತು? ಹಿತ ಮಾತಾಡ್ತೀನಿ. ನಾನು ನೆನಪಿದ್ದೀನಾ? ಏನು ನಾನು ಕೇಳಿಸ್ತಾ ಇಲ್ಲ ಕಡೆ. ನಾನು ಮಾತ್ರ ನೆನಪಿದ್ದೀನಾ? ನಾನು ನೆನಪಿದ್ದೀನಾ? ದಿಯಾ ಕೇಳಿಸ್ತಾ ಇದೆಯಾ? ಹಲೋ, ಇವಾಗ ಕೇಳಿಸ್ತಿದೆ, ಹೇಳು. ನಾನು ನೆನಪಿದ್ದೀನಾ? ಹಲೋ. ದಿಯಾ ಇರು ಮಾಡ್ತೀನಿ ಒಂದು ನಿಮಿಷ. ಎಂತ ದುರದೃಷ್ಟ. ನನ್ನ ವಾಯ್ಸ್ ಕೇಳಿಸ್ತಾ ನನಗೆ, ನಿನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿಲ್ಲ. ಓಕೆ, ಸಕ್ಸಸ್ಫುಲಿ ನಾವು ಡಮಾರ್ ಆಗಿದ್ದೀವಿ. ದಿಯಾ ಗೊತ್ತಾಗಿದೆ. ದಿಯಾ ಆ್ಯಕ್ಚುಲಿ ಏನು ಗೊತ್ತಾ ವಿಷಯ? ಇದು ವ್ಲಾಗಲ್ಲಿ ಬರುತ್ತೆ. ನಾನು ನೆನಪಿದ್ದೀನಾ? ನಾನು ನೆನಪಿದ್ದೀನಾ? ಅವಳು ಹಿತ ಕಿರ್ಚ್ತಾ ಇದ್ದಾಳೆ. ನಾನು ನೆನಪಿದ್ದೀನಾ ಅಂತ ಕೇಳ್ತಿದ್ದಾಳೆ. ಇನ್ನೇನು ಮತ್ತೆ ದಿನ ಕೆಲಸ ಮಾಡಿಲ್ವಾ? ನೋಡಿಲ್ವಾ ಅವಳು ನಿನ್ನ?
ಕಡೆ ಇಲ್ಲಿ ಹೋಗ್ಲಿ, ಅಲ್ಲಿ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ, ಅದಕ್ಕೆ ನಿನ್ನ ವಾಯ್ಸ್ ಕೇಳಿ. ದಿಯಾಕ ಈಗ ಎಲ್ಲಿ ಶೂಟಿಂಗ್ ನಿಮ್ದು? ಅಕ್ಷಯ್ ಸ್ಟುಡಿಯೋ ನಾರ್ಮಲ್. ದಿಯಾಕ ನಾನು ಆ್ಯಕ್ಚುಲಿ ಅವಾಗಲೇ ಎಲ್ಲ ಮಾಡಿದ್ವಿ, ನಿಮ್ದು ಪಿಕ್ ಆಗಿಲ್ಲ ಅಂದ್ಬಿಟ್ಟು ಆಮೇಲೆ ಇನ್ನೊಬ್ರಿಗೆ ಮಾಡಿಬಿಟ್ಟು ನಿಮ್ಗೆ ಕಾಲ್ ಮಾಡಿದೆ. ನಿಮ್ಮ ಚಿಕ್ಕಮ್ಮ ಹತ್ರ ಎಲ್ಲ ಏನು ಹೇಳ್ಬೋದು ಹಂಗೆ ಹಿಂಗೆ ಅಂತ ಎಲ್ಲ ಕೇಳಿ ಒಂದು ಕೆಲಸ ಮಾಡಿ, ಏನಾದ್ರು ಪ್ರಮೋಷನ್ಸ್ ಕೇಳು, ಬಟ್ ಅವಳು ಏನೇ ಕೇಳಿದ್ರು ಅವ್ರ ಅಮ್ಮನ ಹತ್ರ ಮಾತಾಡು ಅಂದ್ಬಿಡ್ತಾಳೆ. ನಾನು ಅದು ಕೇಳಿದೆ, ಅದೇ ಇವತ್ತು ಶೂಟಿಂಗಲ್ಲಿ ಇದೆಯಾ ಅನ್ನೋದು ಕನ್ಫರ್ಮ್ ಆಯಿತು. ಸೊ ಅದಕ್ಕೇನೆ ಸರಿ, ಅಟ್ಲೀಸ್ಟ್ ಸ್ವಲ್ಪ ಆದರೂ ಮಾತಾಡ್ತಾಳೆ ಅಂತ. ಅಂತೂ ಇಂತು ಯಾವಾಗ ಗೊತ್ತಾಯ್ತು ನಿನಗೆ? ಒಂದು ರೇಂಜಿಗೆ ಪ್ರ್ಯಾಂಕ್ ಅದೇ ತಾನೆ? ಓಹ್ ಸುಮ್ಮನೆ ರಮ್ಮ. ನಿಜ ನೀನು ಸನ್ರೈಸ್ ಮುಗಿತೆ ಅಂತ ನಂಗೆ ಒಂದ್ ಸ್ವಲ್ಪ ನಂಗೆ ಈ ವಾಯ್ಸ್ ಎಲ್ಲೋ ಕೇಳಿದ್ದೆ. ಸರಿ ಆಯ್ತು, ಇಮಿಡಿಯೇಟ್ ಆಗಿ ಹೇಳಿದ್ರೆ ಚೆನ್ನಾಗಿರೋಣ ಅಂತ ಸುಮ್ಮನಾದೆ. ಈ ವಾಯ್ಸ್ ತುಂಬಾ ಪೆಕ್ಯುಲರ್ ಆಗಿದೆ ಅಲ್ವಾ, ಕೇಳಿರೋದ ಏನು ಏನು ಅಂದಾಗ ಇವಳೆ ಕನ್ಫರ್ಮ್ ಆಯ್ತು, ಲೆಟ್ಸ್ ಕ್ಲಿಯರ್. ಇರೋ ಹಿತಾನ ಅಟ್ಲೀಸ್ಟ್ ಒಂದ್ಸಲ ಮಾತಾಡ್ಸೋಳು. ಅವಳ ವಾಯ್ಸ್ ಮಾತ್ರ ನಿಂಗೆ ಬ್ರೇಕ್ ಆಗ್ತಿದೆ, ನನ್ನ ವಾಯ್ಸ್ ಕೇಳಿಸ್ತಾ ಇದೆ. ಮಾತಾಡು. ದಿಯಾಕ ಇವಾಗ ನನ್ನ ವಾಯ್ಸ್ ಕೇಳಿಸ್ತಿದೆ ತಾನೆ ನಿಂಗೆ? ದಿಯಾಕ ಓ ಮೈ ಗಾಡ್, ಇದೇನು ನಂಗೆ ಯಾಕೋ ಇದು ಮ್ಯಾಜಿಕ್ ಅನಿಸ್ತಾ ಇದೆಯಾ? ವಾಯ್ಸೇ ಕೇಳಿದ ಅಂತ ಬರ್ತಿದ್ರೆ ಮುಗ್ಗಾಯ್ತು ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೇಳಿಸಿಲ್ಲ. ದಿಯಾಕ ಇಲ್ಲ ಕಣೆ, ನಿನ್ನ ವಾಯ್ಸ್ ಅವಳು ಕೇಳಿಸ್ತಾ ಇಲ್ಲ, ಬಿಡು ಹೋಗಿ. ಇಲ್ಲಿಂದಾನೆ ವಿಡಿಯೋದಲ್ಲಿ ಹಾಯ್ ಹೇಳು, ಅವಳು ಬ್ಲಾಗ್ ನೋಡ್ತಾಳೆ ಅವಾಗ ಅವಳಿಗೆ. ಹೆಲೋ ದಿಯಾಕ ಇದು ಬ್ಲಾಗಲ್ಲಿ ಇರುತ್ತೆ, ಕಳಿಸ್ತೇನೆ. ಅವಳು ಕೇಳಿಸಲ್ಲ, ನೀನು ಬಿಡ್ತಿಲ್ಲ, ಹೋಗ್ಲಿ ಬಿಡು ಆಯಿತು. ಸರ ಓಕೆ, ನಾವಿವಾಗ ಸಂತೋಷ್ ಕರ್ಕಿ ಸರ್ ಅಂದರೆ ನಮ್ಮ ಸೀರಿಯಲ್ನ ಶಂಭು ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀವಿ. ನೋಡು ಅವ್ರು ಪಿಕ್ ಮಾಡ್ತಾರೆ ಏನು ಅಂತ. ಅವ್ರು ಆ್ಯಕ್ಚುಲಿ ಮೋಸ್ಟ್ಲಿ ರೆಸ್ಟಲ್ಲಿದ್ದಾರೆ ಅನ್ಸುತ್ತೆ, ಮನೇಲಿ ಏನೋ ಹುಷಾರಿಲ್ಲ ಅನ್ಸುತ್ತೆ. ಓಕೆ, ಪಿಕ್ ಮಾಡಿದ್ರು. ಹಲೋ 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 ಸರ್, ನಮಸ್ತೆ. ನಮಸ್ತೆ, ಯಾರು? ಸರ್ ಸಂತೋಷ್ ಅಲ್ವಾ? ಹೌದು, ನಾನು ಸಂತೋಷ್. ನಾನು ರಾಧಾ ಮಾತಾಡ್ತಿರೋದು. ನಮಸ್ತೆ ಅಷ್ಟೇ ಸರ್, ರಾಧಾ ಅಂತ. ಐ ಆಮ್ ಕಾಲಿಂಗ್ ಫ್ರಮ್ ಸನ್ರೈಸ್ ಏಜೆನ್ಸಿ ಅಂತ, ಆ್ಯಡ್ ಏಜೆನ್ಸಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಹಾಂ, ಆ್ಯಕ್ಚುಲಿ ಒಂದು ಆ್ಯಡ್ ಶೂಟ್ ಇತ್ತು ಸರ್. ನಾವು ಲೈಕ್ ವಿ ಹ್ಯಾವ್ ಸೀನ್ ನಾನಿನ ಬಿಡಲಾರೆ ಆನ್ ಝೀ. ಯಾವ ಚಾನಲ್ ಥ್ರೂ ನಾವು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ಕಾಲ್ ಮಾಡ್ತಾ ಇದ್ದೀವಿ. ಹಾಂ ಸರ್, ಲೈಕ್ ಆ್ಯಕ್ಚುಲಿ ಒಂದು ಆ್ಯಡ್ ಶೂಟ್ ಇತ್ತು, ಲೈಕ್ ಇಟ್ ಈಸ್ ರಿಲೇಟೆಡ್ ಟು ಸಮ್ ಫುಡ್ ಪ್ರಾಡಕ್ಟ್, ಮೇ ಬಿ ಸಮ್ ಆಯಿಲ್ ಸಮಥಿಂಗ್ ಆ ಥರ. ಇಲ್ಲಿ ವಿ ಆರ್ ಥಿಂಕಿಂಗ್ ಅಬೌಟ್ ಲೈಕ್ ಸಮ್ ಯಾರಾದರೂ ಲೇಡಿ ಆರ್ಟಿಸ್ಟ್ ಜೊತೆ, ಅವ್ರ ಜೊತೆ ನಿಮ್ಮನ್ನ ಪೇರಪ್ ಮಾಡೋದಕ್ಕೆ, ಲೈಕ್ ಹಸ್ಬೆಂಡ್ ಕ್ಯಾರೆಕ್ಟರ್ಗೆ. ಸೊ ಆ್ಯಕ್ಚುಲಿ ದ ಶೂಟ್ ವಿಲ್ ಬಿ ಲೈಕ್ ನಾವು ಇದು ಜೂನ್ ಅಲ್ವಾ, ನಾವು ಜುಲೈ ಸೆಕೆಂಡ್ ವೀಕಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಓಕೆ, ಜುಲೈ ಸೆಕೆಂಡ್ ವೀಕ್ ನಾವು ಅದು ಶೂಟ್. ಆ್ಯಕ್ಚುಲಿ ಸರ್ ನಿಮ್ಮದು ಇಫ್ ಯು ಡೋಂಟ್ ಮೈಂಡ್ ಪಾಸ್ಪೋರ್ಟ್ ಇದೆಯಾ ಸರ್ ನಿಮ್ಮದು? ಇದೆ ಅಲ್ವಾ? ಓಕೆ, ವಿ ಡೋಂಟ್ ನೋ ಲೈಕ್ ಒಂದು ಗ್ರೀನ್ ಮ್ಯಾಟಲ್ಲಿ ಶೂಟ್ ಮಾಡ್ತೀವಿ ಅಥವಾ ವಿಲ್ ಪ್ಲ್ಯಾನ್ ಇನ್ ಅಬ್ರಾಡ್ ಏನು ಅಂತ ಅದನ್ನ ಐಡಿಯಾ ಇಲ್ಲ. ಪ್ಲ್ಯಾನ್ ಮಾಡ್ಬೋದು ನಾವು. ಆ್ಯಂಡ್ ಇನ್ನೊಂದು ನಿಮ್ಮ ಡೇಟ್ಸ್ ಬಂದು ಲೈಕ್ ನಮಗೆ ಅರೌಂಡ್ ಅಟ್ಲೀಸ್ಟ್ 2 days ಆದರೂ ಬೇಕಾಗುತ್ತೆ. ಹಾಂ, ಓಕೆ. ಲೈಕ್ ನೀವು ಆಫೀಸ್ ವರ್ಕ್ ಮಾಡ್ತಾ ಇರೋದಾ ಸರ್? ಇವ್ರು ನಾಟ್ ನೀವು ಆರ್ಟಿಸ್ಟ್ ಅಲ್ವಾ? ಓಕೆ ಓಕೆ, ಮ್ಯಾನೇಜಿಂಗ್ ಬೋತ್. ನೈಸ್ ನೈಸ್ ನೈಸ್. ತುಂಬ ಹೆಕ್ಟಿಕ್ ಅಲ್ವಾ ಸರ್ ಅದು? ಓಕೆ ಓಕೆ, ಯು ಕ್ಯಾನ್ ಮ್ಯಾನೇಜ್ ದಿಸ್ ಅಲ್ವಾ? ನೋ ಪ್ರಾಬ್ಲಮ್ ಅಲ್ಲ? ಓಕೆ ಓಕೆ. ಆ್ಯಂಡ್ ಇನ್ನೊಂದು ನಿಮ್ಮ ಇದು ಪೇಮೆಂಟ್ ಬಗ್ಗೆ ನಮಗೆ ತಿಳ್ಕೊಂಡ್ರೆ ಲೈಕ್ ಅಟ್ಲೀಸ್ಟ್ ವಿ ಕ್ಯಾನ್ ಪಿಚ್ ಇಟ್ ಫರ್ದರ್. Like it is just open budget. You can quote whatever you want. Like ಅದನ್ನ ನಾವು ಟೀಮ್ಗೆ ಅಪ್ರೋಚ್ ಮಾಡ್ತೀವಿ.
ಯಾ ಆ್ಯಕ್ಚುಲಿ ನಿಮ್ಮದು ನಾವು ಅಂದ್ಕೊಂಡಿರೋದು ನಿಮ್ಮ ಕ್ಯಾರೆಕ್ಟರ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆ್ಯಂಡ್ ಇಲ್ಲಿ ಬೇರೆ ಥರನೇ ಇರುತ್ತೆ. ದ ಥಿಂಗ್ ಇಸ್ ಜಸ್ಟ್ ಏನಂದರೆ ನಿಮ್ಮ ಪೇಮೆಂಟ್ ನಮಗೇನು ಅಂತ ಗೊತ್ತಾದರೆ ನಾವು ಆ ಬಡ್ಜೆಟಿಗೆ ಮ್ಯಾಚ್ ಮಾಡ್ಬೋದಾ ಇಲ್ವಾ ಅಂತ ಒಂದು ಗೆಸ್ ಸಿಗುತ್ತೆ ನಮಗೆ. ಅದೇ ಸರ್, ವಿ ಆರ್ ಲುಕಿಂಗ್ ಅರೌಂಡ್ ಅದೇ ನಾವು ಟೋಟಲ್ ಫಾರ್ ಕಾಸ್ಟ್ ಅಂತ ಅಂದರೆ ವಿ ಆರ್ ಥಿಂಕಿಂಗ್ ಅಬೌಟ್ ಒಂದು 2 lakhs to 3 lakhs ಅರೌಂಡ್ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ವಿ ಡೋಂಟ್ ನೋ ಲೈಕ್ ಸೊ ಮುಂಚೆ ಮಾಡಿದ್ದೀರಾ ಯಾವುದಾದ್ರು ಆ್ಯಡ್ ಶೂಟು ಲೈಕ್ ಫಾರ್ ಎನಿ ದಿಸ್ ಇಸ್ ಆ್ಯಕ್ಚುಲಿ ಫಾರ್ TVC ಸರ್. ಎಸ್ 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 ಫಾರ್ TVC. ನಾನು ಮುಂಚೆ ಇದಕ್ಕೆ ಮಾಡಿದ್ದೆ, TVC ಮಾಡಿದ್ದೆ. ಓಕೆ TVC ಫಾರ್ ಇದು ಅದು ಬಿಜೆಪಿ. ಓಕೆ ಓಕೆ ನೈಸ್ ನೈಸ್ ನೈಸ್. ಯಾವ ಎಕ್ಸ್ಟೆಂಟ್ಗೆ ಯು ಕ್ಯಾನ್ ನೆಗೋಷಿಯೇಟ್ ಅಂತ ನಮ್ಗೊಂದು ಹೇಳ್ಬಿಟ್ರೆ ಸೊ ದಟ್ ವಿ ಕ್ಯಾನ್ ಮ್ಯಾನೇಜ್ ಇಟ್. ನೀವು ಈಗ ಎಲ್ಲ ಆರ್ಟಿಸ್ಟ್ ಸೇರಿ 2 lakhs ಅಂತಾರಲ್ವಾ? ಈಗ ಹಿಂಗೆ ಯಾ 2 to 3 ಅರೌಂಡ್. ಯಾ ಆ್ಯಂಡ್ ಯುವರ್ ಟ್ರಾವೆಲಿಂಗ್ ಕಂಪ್ಲೀಟ್ ಸ್ಟೇ ಅದೆಲ್ಲ ನಾರ್ಮಲ್ ನಿಮ್ಗೆ ಗೊತ್ತಲ್ಲ, ಅದೆಲ್ಲ ಎಕ್ಸ್ಕ್ಲೂಡಿಂಗ್ ಇರುತ್ತೆ. ಓನ್ಲಿ ದ ಪೇಮೆಂಟ್ ಥಿಂಗ್. ಓಕೆ ಓಕೆ, ನಂದು ಪೇಮೆಂಟಿಗೆ ಅಂತ ಹಂಗೆ ಹೇಳ್ತಾ ಇದ್ದೀರಾ? ಹೌದು ಸರ್. ಓಕೆ, ಯೂಶಲಿ ಫಾರ್ ದಿ ಫಿಲ್ಮ್ ಅಂಡ್ ಆಲ್ ಸಾರಿ ಸರ್, ಐ ಕುಡಂಟ್ ಹಿಯರ್ ಯು. ಸಾರಿ ಸರ್. ಕೇಳ್ತಾ? ಹಾಂ ಕೇಳಿಸ್ತಾ ಇದೆ, ಹೇಳಿ. ಯೂಶಲಿ ಫಿಲ್ಮಿಗೆಲ್ಲ ಹಿಂಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ. ಬಟ್ ಆ್ಯಡ್ ನೀವು 2 ದಿನ ಅಂತಂದ್ರಲ್ಲ, ಸೊ ಇಟ್ಸ್ ನಾಟ್ ಅ ಪರ್ ಡೇ ಕೈಂಡ್ ಆಫ್ ಅ ಥಿಂಗ್. ಎಸ್ ಎಸ್ ಇಟ್ ವಿಲ್ ಬಿ ಅ ಪ್ಯಾಕೇಜ್ ಥಿಂಗ್ ಸರ್. Correct. So I'm telling you what I took from BJP. Okay. That was very fast, long back. So one more thing, like ನೀವು ಯಾವುದು ಬೇರೆ ಫುಡ್ ಪ್ರಾಡಕ್ಟ್ಸ್ ಜೊತೆ ಟೈಪ್ ಆಗಿಲ್ಲ ಅಲ್ವಾ? ಇಲ್ಲ. ಓಕೆ ಓಕೆ, ಬಿಕಾಸ್ ವೆನ್ ವಿ ವಾಂಟ್ ಅಪ್ಲಿಕೇಶನ್ ಇಲ್ಲ. ಯಾ, ಯಾಕಂದರೆ ಒಂದಕ್ಕೆ ಫೇಸ್ ಆದಮೇಲೆ ವಿ ಕಾಂಟ್ ಲೆಟ್ ಯು ಟು ಗೋ ಲೈಕ್ ಅಟ್ಲೀಸ್ಟ್ ಫಾರ್ ಅನ್ ಇಯರ್. No issues. ನಾನೇನಿಲ್ಲ, ಐ ಆಮ್ ನಾಟ್ ಅಪ್ಲಿಕೇಟೆಡ್. ಓಕೆ ಓಕೆ. ಆ್ಯಂಡ್ ವಿ ಆರ್ ಆ್ಯಕ್ಚುಲಿ ಪ್ಲ್ಯಾನಿಂಗ್ ಲೈಕ್ ನಾನಿನ ಬಿಡಲ್ಲ ಲೈಕ್ ನಮ್ಮ ಟೀಮ್ ಬಂದು ಪಾರ್ಷಿಯಲ್ ಇಟ್ ಈಸ್ ಕನ್ನಡ ಪೀಪಲ್. ಸೊ ವಿ ಆರ್ ಥಿಂಕಿಂಗ್ ಲೈಕ್ ನಾನಿನ ಬಿಡಲಾರಿಗೆ ನಾವು ಸ್ಪಾನ್ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾ, ಆಸ್ ಲೈಕ್ ಸಮಥಿಂಗ್ ಲೈಕ್ ಫುಡ್ ಪಾರ್ಟ್ನರ್ ಸಮಥಿಂಗ್ ಥ್ರೂ ಏಜೆನ್ಸಿ ಫ್ರಮ್ ದೇರ್ ಇಟ್ ಸೆಲ್ಫ್ ದ ಬ್ರ್ಯಾಂಡ್ ಹ್ಯಾಸ್ ಅಪ್ರೋಚ್ಡ್. ಅದಕ್ಕೇ ವಿ ವಾಂಟ್ ಸಮನ್ ಫ್ರಮ್ ಯುವರ್ ಟೀಮ್. ಕುಡ್ ಯು ಲೈಕ್ ಸಜೆಸ್ಟ್ ಸಂಬಡಿ ಎಲ್ಸ್ ಸರ್, ಲೈಕ್ ಯಾರಾದರೂ ಫೀಮೇಲ್ ಆರ್ಟಿಸ್ಟ್ನ ನಿಮ್ಮ ಟೀಮಿಂದ ಯಾರಾದರೂ ಲೈಕ್ ಪಿಚ್ ಮಾಡೋಕ್ಕೆ ಐ ಮೀನ್ ಯಾರನ್ನಾದ್ರೂ ರೆಫರ್ ಮಾಡೋಕ್ಕೆ ಇಷ್ಟಪಡ್ತೀರಾ ಫಾರ್ ಅದರ್ ಕಮರ್ಷಿಯಲ್? ನಮ್ಮ ಹೀರೋಯಿನ್ ಇದಾರಲ್ಲ ದುರ್ಗಾ, ಸಾರಿ ರಿಷಿಕಾ. ಓಕೆ ಓಕೆ, ನನಗೆ ಲೈಕ್ ಐ ವಿಲ್ ಟೆಕ್ಸ್ಟ್ ಯು ಸರ್ ಇನ್ ಅನದರ್ ಸಮ್ ಟೈಮ್. ಕ್ಯಾನ್ ಯು ಪ್ಲೀಸ್ ಪಾಸ್ ಅ ನಂಬರ್? Oh sure, I'll do. No issues at all. Okay. He's a very good actor. Okay, sir. Presence ತುಂಬಾ ಚೆನ್ನಾಗಿದೆ. Okay. Is it comfortable working, sir? ಅಂಬಿಕಾ ಅಂತ. Okay. I think she is limping currently because accident ಆಗಿತ್ತು ಅವ್ರಿಗೆ. Oh yeah. I followed her on Insta also. I've been following all you people. And I will be following most of the celebrities. So yeah. Is it comfortable, sir, working with those people? Like for a commercial, is that okay? Like, are they comfortable? Of course. ಇಲ್ಲಿ ಸೀರಿಯಲ್ ಮಾಡ್ತೀನಿ ಅಂತ. Okay. ಬೇರೆ ಕಡೆ ಮಾಡಕ್ಕೂ ಕಂಫರ್ಟಬಲ್. Okay. Fine, sir. ನಿಮ್ಮ ಕಮರ್ಷಿಯಲ್ ಒಂದ್ಸಲ ಹೇಳ್ಬಿಡ್ತೀರಾ? Then we can move forward. ನಾನು Okay. As a package or per day, sir? As a package. Okay. What we are thinking is ಒಂದು ನಿಮಿಷ ನಮ್ಮ ಇವರು ಸೀನಿಯರ್ ಹತ್ರ ಒಂದ್ಸಲ ಕೊಡ್ತೀನಿ, ಅವ್ರು ಒಂದ್ಸಲ ಮಾತಾಡ್ತಾರೆ. ಓಕೆ. ಶಂಭು ತಾತ ಅಂತಾರೆ, ಇರು ಹಲೋ ಅನ್ನೋ ಅಂದರೆ ದೊಡ್ಡವ್ರ ಥರ ಮಾತಾಡ್ಬೇಕು. ಆಮೇಲೆ ಶಂಭು Hello. ಹಲೋ. Shambhu Tata. ಹಲೋ ನನಗೆ ಗೊತ್ತು. ಏನೇನು ಗೊತ್ತಾ ನಿಮ್ಗೆ? ಸುಮ್ಮನೆ ರೀ ಸರ್, ಸುಳ್ಳು ಹೇಳ್ಬೇಡಿ. ಫಸ್ಟ್ ಕ್ಲಾಸ್ ಆಗಿ ಗೊತ್ತಾಯ್ತು ನನಗೆ. ಸುಳ್ಳು ಅದಕ್ಕೆ ನಾನು ನೋಡೋಣ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಓ, ಇದು ಸುಳ್ಳು ಹೆಂಗ್ ಗೊತ್ತಾಯ್ತು ನಿಮ್ಗೆ? ಪಾಸ್ಪೋರ್ಟ್ ಚೆಕ್ ಮಾಡಿದ್ರಿ ತಾನೆ? ಪಾಸ್ಪೋರ್ಟ್ ಚೆಕ್ ಮಾಡಿದ್ರಿ ತಾನೆ? ನಿಮ್ಮ ವಾಯ್ಸ್ ಗೊತ್ತಾಗಲ್ವೇನ್ರಿ ನಂಗೆ? ಯಾವಾಗ
ನೀವೇ ತಗೊಂಡ್ ಮಾತಾಡ್ತೀರಾ ಸೀನಿಯರ್ ಅಂತ. ಇಲ್ಲ ಅಲ್ಲ, ಇದು ಮೋಸ, ಇದು ಸುಳ್ಳು. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಇಂದಾನು ಮಾತಾಡ್ತಿರೋ, ನೀವು ನೀಟಾಗಿ ಕೇಳಿಸ್ಕೊಂಡ್ರಿ, ನೀಟಾಗಿ ಬಕ್ರಾದ್ರಿ. ಸ್ಟಾರ್ಟಿಂಗ್ ನನ್ ಬಕ್ರಾದೆ ಒಪ್ಕೋತೀನಿ. ಮಧ್ಯಾಹ್ನ ಗೊತ್ತಾಯ್ತು. ಎಲ್ಲಿ ಗೊತ್ತಾಯ್ತು? ಯಾವಾಗ ಯಾರ ಹೀರೋಯಿನ್ ಜೊತೆ ಕಂಫರ್ಟಬಲ್ ಆಗಿ ಮಾಡ್ತೀರಲ್ಲ, ಯಾರು ನಿಮ್ಗೆ ಅನ್ಸುತ್ತೆ ರೆಫರೆನ್ಸ್ ಮಾಡಿ? You did a big mistake, Durga Akka. No. And tonight, I'm eating your food. ಯಾರು ಮುಕ್ತಶ್ರೀ ಎಂತ? ಮುಕ್ತಶ್ರೀ ಇವರು ಮೋಹಿರಾ, ಶಾನ್ವಿ ಕ್ಯಾರೆಕ್ಟರ್. ಓ ಅವರಾ? ಅವ್ರ ನಂಬರ್ ಇರ್ಲಿಲ್ವಲ್ಲ ನಿಮ್ಮ ಹತ್ರ? ಐ ವಾಸ್ ಲೈಕ್ ಥಿಂಕಿಂಗ್ ಟ್ರೂ ಕಾಲರ್ ಅಲ್ಲಿ. ಬಟ್ ಅದರಲ್ಲಿ ಮೂವಿ ಅದು ಇದು ಎಲ್ಲ ಬಂತಲ್ಲ, ಸೊ ಫಸ್ಟ್ ಟೈಮ್ ಲಿಟಲ್ ಡೌಟ್ಫುಲ್. ನಾನು ಏನಿದು ಇಷ್ಟೊತ್ತು ಆರಾಮಾಗಿ ಮಾತಾಡ್ತಾ ಇದ್ದಾರೆ. ಸರಿ, ನಾನು ಲಾಸ್ಟಲ್ಲಿ ಅದಕ್ಕೆ ಉಳ್ಕಲ್ಲಿ ರಿವೀಲ್ ಮಾಡ್ಸೋಣ ಅಂದ್ಬಿಟ್ಟು ಐ ವಾಸ್ ವೇಟಿಂಗ್. ನೋಡ, ಸುಮ್ಮನೆ ಇರಿ ಸರ್, ಗೊತ್ತಿಲ್ಲ ನಿಮಗೆ ನಾನು ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತು. ಅದು ತುಂಬಾ ಚೆನ್ನಾಗಿ ಬಕ್ರ ಆದ್ರಿ ಬಿಡಿ. ಓಹ್, ಸುಮ್ಮನೆ ಇರಿ. ನಾನು ಆಕ್ಚುಲಿ ಏನ್ ಗೊತ್ತಾ, ಇದನ್ನೆಲ್ಲ ರಿವೀಲ್ ಮಾಡಲ್ಲ ಬಿಡಿ, ಪೇಮೆಂಟ್ ರಿವೀಲ್ ಮಾಡಲ್ಲ. ಬಟ್ ಏನಂದ್ರೆ ವ್ಲಾಗ್ ಮಾಡ್ತಾ ಇದ್ದೆ, ವ್ಲಾಗ್ಗೋಸ್ಕರ ವಿಡಿಯೋ ಮಾಡಿರೋದು. ಓಕೆ ಗೈಸ್, ಫೈನಲಿ ಶಂಭು ಅವರು ಪ್ರ್ಯಾಂಕ್ ಆಗಿದ್ದಾರೆ, ಬಕ್ರ ಆಗಿದ್ದಾರೆ. ಅಟ್ಲೀಸ್ಟ್ ಅವರು ಇವಾಗ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ, ಏನೋ ಅರ್ಧದಲ್ಲೇ ಗೊತ್ತಾಯ್ತು ಅಂತ. ಬಕ್ರ ಅದೇ ಯಾವಾಗ ನೀವು ಜೊತೆ ಮಾಡ್ತಿರಲ್ವಾ ಅಂದಾಗ ಗೊತ್ತಾಯ್ತು ನನಗೆ. ಸೊ ಹಂಗೆ ಹೇಳಿ ಒಂದು ನಿಮಿಷ. ಸೊ ಯಾ ಚಿನ್ನಿ ಅದೆಲ್ಲ ಓದ್ಬೇಡ. ಸೊ ಏನೋ ಶಂಭು ಸರ್ನ ಸಕ್ಸಸ್ಫುಲಿ ಪ್ರ್ಯಾಂಕ್ ಮಾಡಾಯ್ತು. Hayat şaşırtır hep zaten. Ben gittim